ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ತಿಪ್ಪೇರುದ್ರಸ್ವಾಮಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಚಳ್ಳಕೆರೆ ಹತ್ರ ಇದೆ, ಅದು ನಾಯಕನಹಟ್ಟಿಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗೋಣ, ನಿಮಗೂ ಜಾತ್ರೆನ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಇವಾಗ ಬನ್ನಿ ಹೊರಡೋಣ. ಫೈನಲಿ ಬಂದ್ವಿ ನಾಯಕನಹಟ್ಟಿಗೆ. ನೋಡ್ತಾ ಇರ್ಬೋದು ನೀವು, ಪಾರ್ಕಿಂಗ್ ಸ್ವಲ್ಪ ಖಾಲಿನೇ ಇತ್ತು. ನಾವು ಹೋದಾಗ 12 ಗಂಟೆನೋ ಆಗಿತ್ತು, 12-12:30 ಆಗಿತ್ತು. 11:30ಗೆ ಹೊರಟ್ವಿ, 12:30ಗೆ ಹೋದ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇವಾಗೇನು ಪಾರ್ಕಿಂಗ್ ಎಲ್ಲ ಖಾಲಿ ಕಾಣ್ತಿತ್ತಲ್ಲ, ನಾವು ದೇವ್ರನ್ನೆಲ್ಲ ಮುಗಿಸ್ಕೊಂಡು, ದರ್ಶನ ಎಲ್ಲ ಮುಗಿಸ್ಕೊಂಡು, ತೇರು ನೋಡಿಕೊಂಡು ಏನೋ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಆಗೋಗಿತ್ತು. ಕಾರ್ ಪಾರ್ಕಿಂಗ್ ಎಲ್ಲ ಜಾಗನೇ ಇರಲಿಲ್ಲ. ನೋಡ್ತಾ ಇರ್ಬೋದು ತೇರು ಇದೇ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯವರ ತೇರು. ಇದು ದೇವಸ್ಥಾನದಿಂದ ಒಂದು ಸ್ವಲ್ಪ ಆ ಕಡೆ ಇದೆ. ನಾವು ಆ ಕಡೆ ಎಲ್ಲ ನೋಡೇ ಇರಲಿಲ್ಲ. ಸಲ ಬಂದ್ರೂ ಬರೀ ದೇವಸ್ಥಾನ ನೋಡ್ಕೊಂಡು ಅಷ್ಟೇ ಹೋಗ್ತಿದ್ವಿ. ಈ ಜಾತ್ರೆ ದಿನವೇ ಆ ಊರನ್ನ ನೋಡಿದ್ದು ನಾವು. ತೇರಿಗೆ ಬಾಳೆಹಣ್ಣು ಮತ್ತು ದವನ ಎಸೆಯೋದು ಸಂಪ್ರದಾಯ ಅಲ್ವಾ, ನಾವು ಎಸೆದ್ವಿ. ಮತ್ತು ಕಾಯಿನ್ಸು ಎಲ್ಲ ಎಸಿತಾಯಿದ್ರು ಅಲ್ಲಿ, ಅದನ್ನು ಎಸೆದ್ವಿ. ಮತ್ತು ಇವಾಗೇನು ನೋಡಿದ್ರಿ ನೀವು ಇಲ್ಲಿ, ಅದೇನೋ ಪುರಿ ಮೆಣಸು ಎಲ್ಲನೂ ಎಸಿತಿದ್ರು. ನನಗೆ ಇದೊಂಥರ ಹೊಸ ಥರ ಅನ್ನಿಸ್ತು. ಅದನ್ನು ಯಾಕೆ ಎಸಿತಾರೆ ಏನು ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇದೊಂಥರ ತುಂಬ ಎತ್ತರದ್ದು ತೇರು ಅಂತಲೇ ಹೇಳ್ಬೋದು. ಏನು ತೇರಿನ ಗಾಲಿ ಇರುತ್ತಲ್ಲ, ಅದಕ್ಕೂ ಆ ಹೈಟಿಗೂ ನಾವು ಸಮ ಇರಲಿಲ್ಲ, ಅದಷ್ಟು ದೊಡ್ಡದಾಗಿತ್ತು ತೇರು. ಸುಮಾರು ಅಂಗಡಿಗಳಿದ್ವು, ವಿಭೂತಿ, ಲಿಂಗು ಎಲ್ಲ ಸಿಗೋದು, ಅರಿಶಿನ ಕುಂಕುಮ ಎಲ್ಲ ತಗೊಂಡೋಗ್ತಾರೆ ಬಂದವರು ವಿಭೂತಿನ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವು ದೇವಸ್ಥಾನದ ಒಳಗೆ ಹೋಗೋಕ್ಕಾಗಲಿಲ್ಲ, ತುಂಬಾ ರಶ್ ಇತ್ತು. ಹಾಗಾಗಿ ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಮತ್ತು ತೇರಿಗೂ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡೆದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತಿದ್ದು. ದೇವಸ್ಥಾನದೊಳಗೆ ತುಂಬಾ ತಣ್ಣಗಿತ್ತು, ಚೆನ್ನಾಗಿತ್ತು. ಆ ಬೇಸಿಗೆಗೂ ಅದಕ್ಕೂ ಸೆಕೆಗೂ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅಲ್ಲೇ ಸ್ವಲ್ಪ ಕುಂತಿದ್ದು ಮತ್ತು ಜಾತ್ರೆನ ನೋಡೋದಕ್ಕೆ ಹೋದ್ವಿ. ಜಾತ್ರೆ ಅಂದ ತಕ್ಷಣ ಪುರಿ ಅಂಗಡಿ ನೋಡ್ತಾ ಇರ್ಬೋದು ನೀವು, ಎಷ್ಟೋ ಸುಮಾರು ಅಂಗಡಿ ಇತ್ತು, ತುಂಬಾ ಜನ ಇತ್ತು. ಅದು ಚಿಕ್ಕ ರೋಡ್ ಆಗಿದ್ದರಿಂದ ತುಂಬಾ ಜನ ಇದ್ದರು. ನಾನು ಎಲ್ಲ ಅಂಗಡಿನೂ ಕ್ಲಿಯರಾಗಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸುಮ್ಮನೆ ಜಾತ್ರೆ ಅಂತಂದರೆ ಇವೆಲ್ಲ ಇದ್ರೇ ತಾನೇ ಒಂಥರ ಜಾತ್ರೆ ವೈಬ್ನ ಕೊಡೋದು. ಹಾಗಾಗಿ ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಕೊಂಡೆ. ತೇರೆಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ. ಚಪ್ಪಲಿ ಬಿಟ್ಬಿಟ್ಟಿದ್ವಿ ಆ ಕಡೆ. ಹಾಕೊಳ್ಳೋಣ ಅಂತ ಹೋದರೆ ಜನಕ್ಕೆ ಚಪ್ಪಲಿನೇ ಸಿಗಲಿಲ್ಲ, ಅಷ್ಟೊಂದು ಜನ. ಅವೆಲ್ಲ ಒಂಥರ ತಳ್ಳಾಕ್ಬಿಟ್ಟಿದ್ರು. ಮತ್ತು ಅಷ್ಟರ ನಡುವೆ ಎಲ್ಲ ಹುಡುಕೊಂಡು ಇಲ್ಲಿ ಕೊಬ್ಬರಿ ಸುಡೋಣ ಅಂತ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ತೀವಿ ಎಷ್ಟೊಂದು ಜನ ಕೊಬ್ಬರಿನೆಲ್ಲ ಇಟ್ಕೊಂಡಿದ್ದಾರೆ. ತುಂಬಾ ರೇಟ್ ಇತ್ತು. ಅದಕ್ಕೆ ನಾವು ಮನೆಯಿಂದನೇ ಹೋಗಿದ್ವಿ ಪೂಜೆ ಸಾಮಾನು, ಕೊಬ್ಬರಿ ಎಲ್ಲನೂ. ಈ ಕೊಬ್ಬರಿ ಯಾಕಪ್ಪ ಸುಡ್ತಾರೆ ಅಂತಂದರೆ, ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಕೊಬ್ಬರಿ ಸುಡ್ತೀವಿ ಅಂತ ಹೇಳ್ಬಿಟ್ಟು ಅದು ನೆರವೇರುತ್ತಂತೆ. ಹಂಗಾಗಿ ಇಲ್ಲಿ ಕೊಬ್ಬರಿ ಸುಡೋದು ಸಂಪ್ರದಾಯ, ಮೊದಲಿಂದನೂ ಸುಡ್ತಾರಂತೆ. ನಾವು ಈ ವರ್ಷ ಸಲನೂ ಮನೇಲಿ ಸುಡ್ತಿದ್ವಿ, ಜಾತ್ರೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಸಲ ಜಾತ್ರೆಗೆ ಹೋಗಿದ್ವಲ್ಲ, ಇಲ್ಲಿ ನೀವು ಹಾಕಿದ್ವಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅದರೊಳಗಡೆ ಹಾಕಿ ಬರೋದು. ಮತ್ತು ಕೊಬ್ಬರಿ ಸುಟ್ಟು ಬಂದಾದಮೇಲೆ ನಾವು ಇಲ್ಲಿ ಏನು ಬೇಕು ಅಂತ ಎಲ್ಲ ತೊಗೊಂಡ್ವಿ, ಶಾಪಿಂಗ್ ಮಾಡಿದ್ವಿ. ಪೂರಿ ತೊಗೊಂಡ್ವಿ ಮತ್ತು ಬ್ಯಾಂಗಲ್ಸ್ನ ತೊಗೊಂಡ್ವಿ ಅಷ್ಟೇ. ಇನ್ನೇನು ಈ ಜಾತ್ರೆಯಲ್ಲಿ ತೊಗೊಂಡ್ಲಿಲ್ಲ ನಾವು. ನೀವು ಯಾವ ಜಾತ್ರೆಗೆ ಆದರೂ ಹೋಗಿದ್ರೆ, ಏನಾದರೂ ಶಾಪಿಂಗ್ ಮಾಡಿದ್ರೆ ಏನು ತೊಗೊಂಡ್ವಿ ಮತ್ತು ಆ ಜಾತ್ರೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಳೆ ಮಾತ್ರ ತುಂಬಾ ಚೆನ್ನಾಗಿದ್ವು ಎಲ್ಲವೂ. ಈ ದೇವಸ್ಥಾನದಲ್ಲಿ ನನಗೆ ಏನು ಇಷ್ಟ ಆಯ್ತಪ್ಪ ಅಂತಂದರೆ, ಆ ದೇವಸ್ಥಾನದ ಮೇಲ್ಗಡೆಗೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಬರೆದಿದ್ರು. ಅದೊಂಥರ ಲೈನ್ ನಂಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಫೈನಲಿ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಜಾತ್ರೆನೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ನ ಹೀಗೆ ಕೊಡ್ತಾಯಿರ್ರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ.